ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿ 3 ದಿನ ಆಯಿತು ವೀಕ್ಷಕರೇ. ಆದರೆ ಎಸ್ಐಆರ್ ವಾರ್ ಅನ್ನುವಂಥದ್ದು ತೀವ್ರ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಯಾಕೆಂದರೆ ದೋಸ್ತಿ ನಾಯಕರು ರಾಜ್ಯ ಕಾಂಗ್ರೆಸ್ ವಿರುದ್ಧ ಪುಂಖಾನುಪುಂಖವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ವಿತ್ ಪ್ರೂಫ್, ವಿತ್ ವಿಡಿಯೋಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. ಚಾಮರಾಜನಗರದಲ್ಲಿ ಅಲ್ಪಸಂಖ್ಯಾತ ಮಹಿಳೆಯನ್ನ BLO ಆಗಿ ನೇಮಕ ಮಾಡಲಾಗಿದೆ ಅಂತ ಬೆಂಗಳೂರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಗುಡುಗಿದ್ದಾರೆ. ಎಸ್ಐಆರ್ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಅಂತ ಕಿಡಿಕಾರಿದ್ದಾರೆ. BLOಗಳ ಅಧಿಕಾರವನ್ನ ಕಾಂಗ್ರೆಸ್ ದುರುಪಯೋಗ ಮಾಡ್ತಾ ಇದೆ. ಎಸ್ಐಆರ್ಗೂ ಅಧಿವೇಶನಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಕಡೆ ವಿಜೇಂದ್ರ ಅವರು ಹೇಳಿದ್ದಾರೆ. ಆಕ್ಚುಲಿ ಈ ಪಾಯಿಂಟ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಲ್ಪಸಂಖ್ಯಾತರವರನ್ನ BLO ಮಾಡಬಾರ್ದಾ? ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರ್ತಕ್ಕಂಥವರನ್ನ BLO ಮಾಡಬಾರ್ದಾ? ಇದು ಒಂದು ಒಪ್ಪದೇ ಇರತಕ್ಕಂಥ ಪಾಯಿಂಟ್. ಆದರೂ ಕೂಡ ಬೇರೆಲ್ಲ ವಿಚಾರಗಳು ಸಹಜವಾಗಿ ಈಗ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ನೋಡಿ, ಕುಮಾರಸ್ವಾಮಿ ಅವರು ನಿನ್ನೆ ವಿತ್ ಪ್ರೂಫ್ ಒಂದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿದ್ರು. ರಾಮನಗರದ ಚೌಟ್ರಿ ಒಂದರಲ್ಲಿ ಒಂದಷ್ಟು ಜನರನ್ನ ಗುಡ್ಡೆ ಹಾಕ್ಕೊಂಡು ಅಲ್ಲಿ ರೆಮ್ಯುನರೇಷನ್ ಫಾರ್ಮನ್ನು ಕೊಟ್ಕೊಂಡು ಅಲ್ಲಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಫಾರ್ಮ್ಗಳನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಅನ್ನುವ ವಿಚಾರದಕ್ಕೆ ಸಾಕ್ಷಿಯನ್ನು ಹಾಗೆ ಒಂದಷ್ಟು ವಿಡಿಯೋಗಳನ್ನು ತೋರಿಸಿದ್ರು. ಅದು ಈಗ ನಾವು ಚರ್ಚೆಗೆ ಅವಕಾಶವನ್ನು ತೆಗೆದುಕೊಳ್ಬೋದು. ಅದನ್ನು ನಾವು ಬೇಕಾದರೆ ಕನ್ಸಿಡರ್ ಮಾಡ್ಬೋದು. ಸೆಕೆಂಡ್ ಥಿಂಗ್, ಶೋಭಾ ಕರಂದ್ಲಾಜೆ ಅವರೇ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀವಿ, ಒಂದಷ್ಟು ಕಡೆಗಳಲ್ಲೇ ಹೋಗಿಬಿಟ್ಟು SIR ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಜನರನ್ನು ಸೇರಿಸ್ಕೊಂಡು ಗುಂಪಾಗಿ ಸೇರಿಸ್ಕೊಂಡು SIR ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ SIR ಮಾಡಬೇಕಾಗಿರೋದು ಮನೆ ಮನೆಗೆ ಹೋಗಿ BLO ಅಧಿಕಾರಿಗಳು ಚೆಕ್ ಮಾಡಬೇಕು, ಫಾರ್ಮ್ಗಳನ್ನು ತುಂಬಿಸ್ಕೊಂಡು ಬರಬೇಕು. ಅದನ್ನು ಬಿಟ್ಬಿಟ್ಟು ಹೆಂಗಂದ್ರೆ ನೋಡಿ, ಈಗ ಶೋಭಾ ಕರಂದ್ಲಾಜೆ ಅವರು ಏನು ಶೇರ್ ಮಾಡಿ ತೋರಿಸ್ತಾ ಇದ್ದಾರಲ್ಲ, ವಿಡಿಯೋ ಅಂತ ತೋರಿಸ್ತಾ ಇದೆ, ಇದೇ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಆ ಮಹಿಳೆ ಹೇಳ್ತಾ ಇದ್ದಾರೆ, ಆಕ್ಚುಲಿ ಆ ಮಹಿಳೆಗೆ ಒಂದಷ್ಟು ಜನರನ್ನು ಅವ್ರು ಪ್ರಶ್ನೆ ಮಾಡ್ತಾರೆ, ನಾನು ಹೇಳಿದೆ ತಾನೇ ಇಲ್ಲಿ ಬೇಡ ಅಂತ, ನೋಡಿ ಆದರೂ ಈಗ ನನ್ನನ್ನು ಬಲವಂತ ಮಾಡಿ ಕರ್ಕೊಂಡ್ಬಂದಿದ್ರಿ, ಇಲ್ಲಿ ನೋಡಿ ಈಗ ನನ್ನ ಕೆಲಸಕ್ಕೆ ಕೂತು ಬರುತ್ತೆ ಅನ್ನುವ ದಾಟಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಮಗದೊಂದು ಕಡೆ ಮಸೀದಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ SIR ಅನ್ನು ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿರ್ತಕ್ಕಂಥದ್ದು. ಸೊ ಸಹಜವಾಗಿ ಈ ವಿಚಾರ ಇದೆಯಲ್ಲ, ಇದು ತೀವ್ರ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಾಗೆ ನೋಡಿದರೆ SIR ಅನ್ನುವಂಥದ್ದು ಬಹಳ ಕ್ಲೀನಾಗಿ ಯಾವುದೇ ರಾಜಕೀಯ ಕೆಸರಚಾಟಕ್ಕೆ ಅಂಟಿಕೊಳ್ಳದೆ ಅದು ಸಾಗಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದರೆ ಇದರಲ್ಲೂ ಕೂಡ ರಾಜಕೀಯ ಬರ್ತಾ ಇರ್ತಕ್ಕಂಥದ್ದು ಇದರಲ್ಲಿ ವಿಪರ್ಯಾಸ ಅಂತಲೇ ಹೇಳಬೇಕಾಗುತ್ತೆ. ಸೊ ನಿನ್ನೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸುವಂದಷ್ಟು ಆರೋಪಗಳನ್ನು ಮಾಡಿದರು. ಇವತ್ತು ವಿಜೇಂದ್ರ ಅವರು ಮತ್ತು ಶೋಭಾ ಕರಂದ್ಲಾಜೆ ಅವರು ಸಹ ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮಿಳುನಾಡಲ್ಲಿ ಇವ್ರದೇ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವದಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಖುಷಿ ಪಡಿಸಬೇಕು, ಮೈತ್ರಿ ಪಕ್ಷವನ್ನು ಚೆನ್ನಾಗಿ ಹಿಡ್ಕೋಬೇಕು ಇವರು. ಅವಾಗ ಗೊತ್ತಾಗ್ಲಿಲ್ವಾ ನೀರು ಬಿಡಬೇಕಾದ್ರೆ ಬರಗಾಲದ ಪರಿಸ್ಥಿತಿ ಇದೆ ಅಂತ ಹೇಳಿ? ಈಗ ರಾತ್ರೋರಾತ್ರಿ ಮುಖ್ಯಮಂತ್ರಿ ಜ್ಞಾನೋದಯ ಆಯ್ತಾ ಬರಗಾಲದ ಮುನ್ಸೂಚನೆ ಇದೆ ಅಂತೇಳಿ? ಯಾಕೆ ಈ ರೀತಿ ಕಪಟ ನಾಟಕ ಆಡ್ತಾ ಇದ್ದೀರಿ? ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಆಗದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಇವತ್ತು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಇದೇ ಹಣೆ ಬರ ರಾಜ್ಯದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೇನೆ, ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ. ಮಾತನಾಡ್ತಿಲ್ಲ ಅಂತ ರೈತರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಕಾರ್ಯತಂತ್ರನ ರೂಪಿಸಬೇಕು, ಯಾವ ರೀತಿ ಯೋಜನೆನ ಕೊಡಬೇಕು, ಯಾವ ರೀತಿ ಇವತ್ತು ಆಡಳಿತ ಸನ್ನದ್ಧವಾಗಿರಬೇಕು, ಇದ್ಯಾವುದನ್ನು ಕೂಡ ಮಾಡಿದ್ದೇನೆ. ಕೈ ಕಟ್ಕೊಂಡು ಕೂತ್ರೆ, ರಾಜ್ಯದ ಮುಖ್ಯಮಂತ್ರಿಗಳೇ ಕೈ ಚೆಲ್ ಕೂತ್ರೆ ರೈತರ ಪರಿಸ್ಥಿತಿ ಏನಾಗಬೇಕಾದ್ರೆ? ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ 2 ಪತ್ರಗಳನ್ನು ಬರೆದಿದ್ದೀನಿ, ನಿಮಗೆ ಕೊಡ್ತೀನಿ. ನಾನು ಒಂದು, GBA SIR ನಡೀತಾ ಇರುವಂತಹ ಸಂದರ್ಭದಲ್ಲೇ ಪ್ಯಾರಲಲ್ ಆಗಿ GBA ಮತದಾರರ ಪಟ್ಟಿಯನ್ನ ಯಾಕೆ ಮಾಡ್ತಿದ್ದೀರಿ ಇದರ ಬಗ್ಗೆ. ಇನ್ನೊಂದು, ಚುನಾವಣೆ ಇಲ್ಲಿ SIR ಶುರುವಾದ ಮೇಲೆ ಹೇಗೆ ಅಕ್ರಮ ನಡೀತಾ ಇದೆ, ಹೇಗೆ ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹೇಗೆ ಕಾನೂನು ಬಾಹಿರವಾಗಿ ರಾಜ್ಯ ಸರ್ಕಾರ ವರ್ತನೆ ಮಾಡ್ತಾ ಇದೆ, ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು ಅನ್ನೋದ್ರ ಬಗ್ಗೆ 2ನೇ ಪತ್ರವನ್ನ ನಾನು ಬರೆದಿದ್ದೀನಿ.
ಓಕೆ, ಇನ್ನು SIR ಪ್ರಕ್ರಿಯೆಯಲ್ಲಿ SIR ವಿರುದ್ಧ ಕಾಂಗ್ರೆಸ್ SIR ವಿರುದ್ಧ ದೊಡ್ಡ ಷಡ್ಯಂತ್ರ ಅಂತ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಇರೋದೇ ಟೀಕೆ ಮಾಡೋಕೆ. ಅವರ ಹೇಳಿಕೆಗೆ ಯಾವುದೇ ರೀತಿಯಾದಂಥ ಸತ್ಯಾಂಶ ಅದರಲ್ಲಿ ಇಲ್ಲ. ಮತದಾನದ ಹಕ್ಕನ್ನು ಕಳೆದುಕೊಳ್ಳುವ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಸಚಿವ ಯತೀಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. SIR ಬಂದು ಲಕ್ಷಾಂತರ ಜನರ ಮತದಾನದ ಹಕ್ಕನ್ನೇ ಕಸಿದುಕೊಂಡಿದೆ. ಮತದಾನದ ಹಕ್ಕನ್ನು ಕಸಿದುಕೊಂಡು ಮತಗಳ್ಳತನ ಮಾಡುವ ಪಕ್ಷ ಅಂದರೆ ಅದು ಬಿಜೆಪಿ ಅಂತ ದಾವಣಗೆರೆಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಪಕ್ಷ ಟೀಕೆ ಮಾಡೋಕೆ ಅವ್ರು ಇರೋದು. ಅವ್ರ ಟೀಕೆಯಲ್ಲಿ ಯಾವುದು ಹುರುಳಂತೂ ಇಲ್ಲ. ಇವತ್ತು SIR ತಂದು ಲಕ್ಷಾಂತರ ಜನ ಕೋಟ್ಯಾಂತರ ವೋಟರ್ಸ್ ಕೈ ಬಿಡೋಂಗ್ ಮಾಡ್ತಿರೋದು. ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು, ಆ ಹಕ್ಕನ್ನು ಕಸಿದುಕೊಳ್ತಿರೋದು ಬಿಜೆಪಿ ಸರ್ಕಾರ. ಮತ್ತೆ ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಂಬಂಧದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಚುನಾವಣಾ ಆಯೋಗ ಹೆಚ್ಚೆಚ್ಚು ಮತದಾರರಿಗೆ ಪಟ್ಟಿಯಲ್ಲಿ ಸೇರಿಸುವಂತ ಪ್ರಯತ್ನ ಮಾಡಬೇಕು. ಯಾವುದೇ ಒಬ್ಬ ಮತದಾರ ಕೂಡ ಮತದಾನ ಹಕ್ಕುಗಳನ್ನು ಕಳ್ಕೋದಿರಂಗೆ ನೋಡ್ಕೊಳ್ಬೇಕಾಗಿತ್ತು ಆಯೋಗ. ಆದ್ರೆ ಇವತ್ತು ನೀವು ಬೇರೆ ರಾಜ್ಯಗಳೆಲ್ಲ ನೋಡಿದಿರಿ ಹೇಗೆ ಎಷ್ಟೊಂದು ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನ ಕಸಿದುಕೊಳ್ಳಾಗಿದೆ. ಅವರಿಗೆ ಅಪೀಲ್ ಕೂಡ ಹೋಗೋದಕ್ಕೆ ಟೈಮ್ ಇರಲ್ಲ, ಚುನಾವಣೆ ಹತ್ತಿರದಲ್ಲಿ ಇದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಹಾಗಾಗಿ ಇವತ್ತೇನಾದ್ರೂ ಚುನಾವಣೆಯನ್ನ ಕಸಿದುಕೊಂಡು ಪ್ರತಿಪಕ್ಷ ಟೀಕೆ ಮಾಡೋಕೆ ಅವ್ರು ಇರೋದು. ಅವ್ರ ಟೀಕೆಯಲ್ಲಿ ಯಾವುದು ಹುರುಳಂತೂ ಇಲ್ಲ. ಇವತ್ತು SIR ತಂದು ಲಕ್ಷಾಂತರ ಜನ ಕೋಟ್ಯಾಂತರ ವೋಟರ್ಸ್ ಕೈ ಬಿಡೋಂಗ್ ಮಾಡ್ತಿರೋದು. ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು, ಆ ಹಕ್ಕನ್ನು ಕಸಿದುಕೊಳ್ತಿರೋದು ಬಿಜೆಪಿ ಸರ್ಕಾರ. ಮತ್ತೆ ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಂಬಂಧದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಚುನಾವಣಾ ಆಯೋಗ ಹೆಚ್ಚೆಚ್ಚು ಮತದಾರರಿಗೆ ಪಟ್ಟಿಯಲ್ಲಿ ಸೇರಿಸುವಂತ ಪ್ರಯತ್ನ ಮಾಡಬೇಕು. ಯಾವುದೇ ಒಬ್ಬ ಮತದಾರ ಕೂಡ ಮತದಾನ ಹಕ್ಕುಗಳನ್ನು ಕಳ್ಕೋದಿರಂಗೆ ನೋಡ್ಕೊಳ್ಬೇಕಾಗಿತ್ತು ಆಯೋಗ. ಆದ್ರೆ ಇವತ್ತು ನೀವು ಬೇರೆ ರಾಜ್ಯಗಳೆಲ್ಲ ನೋಡಿದಿರಿ ಹೇಗೆ ಎಷ್ಟೊಂದು ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನ ಕಸಿದುಕೊಳ್ಳಾಗಿದೆ. ಅವರಿಗೆ ಅಪೀಲ್ ಕೂಡ ಹೋಗೋದಕ್ಕೆ ಟೈಮ್ ಇರಲ್ಲ, ಚುನಾವಣೆ ಹತ್ತಿರದಲ್ಲಿ ಇದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಹಾಗಾಗಿ ಇವತ್ತೇನಾದ್ರೂ ಚುನಾವಣೆಯನ್ನ ಕಸಿದುಕೊಂಡು ಪ್ರತಿಪಕ್ಷ ಟೀಕೆ ಮಾಡಿ. ಈಗ ಈ SIR ವಿಚಾರ ಇದೆಯಲ್ಲ ವೀಕ್ಷಕರೇ, ಇದು ರಾಜಕೀಯ ಕೆಸರಚಾಟಕ್ಕೆ ಯಾವ ಪಾರ್ಟಿ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅಂದರೆ, ಒಂದು ಕಡೆ SIR ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಸಬೇಕೋ ಆ ರೀತಿಗೆ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. BLOಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಎಲ್ಲ ಒಂದಷ್ಟು ಕಡೆಗಳಲ್ಲಿ ಜನರನ್ನು ಗುಡ್ಡೆ ಹಾಕ್ಕೊಂಡು ಇಷ್ಟ ಬಂದಂಗೆ ಇವರು SIR ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇರ್ತಕ್ಕಂಥ ರೂಲ್ಸ್ ಏನು, ಇವರು ಮಾಡ್ತಾ ಇರ್ತಕ್ಕಂಥ ರೀತಿ ಏನು, BLO ಅಧಿಕಾರಿಗಳು ಮನೆಗೆ ಹೋಗಬೇಕು ಅಥವಾ BLO ಅಧಿಕಾರಿಗಳು ಇರ್ತಕ್ಕಂಥ ಒಂದು ಹಾಲ್ಗೋ ಅಥವಾ ಯಾವುದೋ ಒಂದು ಚೌಟ್ರಿಗೋ ಜನರನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ನೀವು SIR ಮಾಡಬೇಕು, ಯಾವುದು ರೂಲು? ಹಾಗಾದರೆ ಜನರಿಗೆ ಒಂದು ರೀತಿಗೆ ಗೊಂದಲ ನಿರ್ಮಾಣ ಆಗೋಗ್ಬಿಟ್ಟಿದೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ನಿಜವಾಗಿರ್ತಕ್ಕಂಥ ರೂಲ್ಸ್ ಏನು ಅಂತ, ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ರೂಲ್ಸ್ ಏನು ಅಂತ. ಹಾಗಾದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಆ ನಿಯಮಾವಳಿಗಳನ್ನೇ ಗಾಳಿಗೆ ತೂರುವ ಅಥವಾ ನಿಯಮಾವಳಿಗಳನ್ನೇ ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಇದು ಪ್ರತಿಪಕ್ಷಗಳ ಆರೋಪಗಳನ್ನು ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ಪೂರಕ ಅನ್ನುವ ರೀತಿಯಾದಂಥ ವಿಡಿಯೋಗಳನ್ನು ಗಮನಿಸ್ತಾ ಇದ್ರು ನಮ್ಗೆ ಆ ರೀತಿಯಾಗಿ ಭಾಸವಾಗ್ತಾ ಇದೆ. ಮಗದೊಂದು ಕಡೆ ಸಹಜವಾಗಿ ಕಾಂಗ್ರೆಸ್ ನಾಯಕರು ಆಗ್ನಿಂದಲೂ ಅದನ್ನೇ ಹೇಳ್ಕೊಂಬಂದವರು ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮುದಾಯದ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಮತದಾರರನ್ನು ಚುನಾವಣೆಯಿಂದಲೇ ದೂರ ಇಡುವ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಈ SIR ಪ್ರಕ್ರಿಯೆ ಅನ್ನುವಂಥದ್ದೇ BJPಗೆ ಚುನಾವಣೆಯಲ್ಲಿ ಪೂರಕವಾಗುವ ರೀತಿಯಾದಂಥ ಪ್ರಕ್ರಿಯೆ ಇದು ಅಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇನ್ನು 1 ತಿಂಗಳು ನಡೆಯುತ್ತೆ ವೀಕ್ಷಕರು SIR. ಈ 1 ತಿಂಗಳಲ್ಲಿ ಇನ್ನೂ ಏನೇನು ನೋಡಬೇಕೋ ಗೊತ್ತಿಲ್ಲ. ಆದರೆ ಒಂದು SIR ಅನ್ನುವಂಥದ್ದು ಇರ್ತಕ್ಕಂಥ ರೂಲ್ ಏನು ಅಂದರೆ, ಮನೆಗೆ BLO ಅಧಿಕಾರಿಗಳು ಹೋಗಬೇಕು ಅಂತ. ಇವರಿರೋ ಹತ್ರ ನಾವು ಹೋಗಿ ಫಾರ್ಮ್ಗಳನ್ನು ಫಿಲಪ್ ಮಾಡ್ಕೊಂಡು ನಾವು ಕೊಟ್ಟು ಬರುವಂಥದ್ದಲ್ಲ, ಅದೆಲ್ಲ ಇರೋದು ರೂಲು. ಎಷ್ಟೋ ಕಡೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನೇ ನಾವು ಗಮನಿಸ್ತಾ ಇದ್ದೀವಿ. ಅದು ಯಾವುದೋ ಒಂದು ಕಡೆ ಇವರು BLO ಅಧಿಕಾರಿಗಳೆಲ್ಲ ಕುತ್ಕೊಂಡಿರ್ತಾರಂತೆ ಚೇರ್ ಮೇಲೆ, ಫಾರ್ಮ್ಗಳನ್ನ ಹಿಡ್ಕೊಂಡು ನಾವೆಲ್ಲ ಲೈನಾಗಿ ಹೋಗ್ಬೇಕಂತೆ, ಅವ್ರ ಹತ್ರ ಫಾರ್ಮ್ಗಳು ಇಸ್ಕೋಬೇಕಂತೆ, ನಾವು ಅಲ್ಲೇ ಫಿಲ್ ಮಾಡಬೇಕಂತ ಅವ್ರು ಕೊಟ್ಟು ನಾವು ಮನೆಗೆ ಬರಬೇಕಂತೆ. ಇದು ಯಾವ ರೀತಿಯಲ್ಲಿ ನೀವು SIR ಮಾಡ್ತಿದ್ದೀರೋ ದೇವರಾಣೆಗೂ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ.